ಏನೋ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಈ ಪುಣ್ಯಾತ್ಮರು ಎಲ್ಲಿದ್ದರು, ಈಗ ಬಣ್ಣ ಹಾಕಿಕೊಂಡು ಬಂದಿರುವ ಪುಣ್ಯಾತ್ಮರು ಆಗ ಎಲ್ಲಿದ್ರು ಅಂತ ಅಬಲವಾಡಿಯಲ್ಲಿ ಜೆಡಿಎಸ್ ಸಂಸದ ಶಿವರಾಮೇಗೌಡ ಮತ್ತೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಣ್ಣ ಹಾಕೊಂಡ್ಬಂದು ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಲತಾಗೆ ಟಾಂಗ್ ನೀಡಿದ್ದಾರೆ ಶಿವರಾಮೇಗೌಡ. ಜಿಲ್ಲೆಯವರೇ ಆದ ಯಡಿಯೂರಪ್ಪ, ಎಸ್.ಎಂ. ಕೃಷ್ಣ ಅವರು ಅವರ ಯೋಗ್ಯತೆಗೆ ಅನುಗುಣವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಯಾರೂ ಮಾಡದಷ್ಟು ಕೆಲಸವನ್ನ HDK ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಒಂದು ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟೀಕಿಸುವವರು ನೆಗೆದು ಬೀಳಬೇಕು ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ಅಂದ್ರೆ ನೆಗೆದು ಬೀಳಬೇಕು ಅಂದ್ರೆ ಸಾಯಬೇಕು ಅಂತ ಸಾಮಾನ್ಯವಾಗಿ ಗ್ರಾಮೀಣ ಭಾಷೆಯಲ್ಲಿ ಆ ರೀತಿ ಬಳಸಲಾಗುತ್ತೆ. ಇಲ್ಲಿ ಇವರು ಕೂಡ ಅದನ್ನೇ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಖಿಲ್ರನ್ನ ಟೀಕಿಸುವವರು ನೆಗೆದು ಬೀಳಬೇಕು ಅಂತ ಶಿವರಾಮೇಗೌಡ ಹೇಳಿದ್ದಾರೆ. ನಾಮಪತ್ರ ಸಲ್ಲಿಸುವ ದಿನವೇ ನೆಗೆದು ಬಿದ್ದು ಹೋಗಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಬಲವಾಡಿಯಲ್ಲಿ ಜೆಡಿಎಸ್ ಸಂಸದ ಶಿವರಾಮೇಗೌಡ ಮಾತಿನ ಝರಿ ಹರಿದಿದ್ದು ಈ ರೀತಿಯಾಗಿ. ಮಂಡ್ಯ ಜಿಲ್ಲೆ ಒಂದರಲ್ಲೇ 275ಕ್ಕೂ ಮಿಗಿಲಾಗಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾವ ಈ ರಾಜ್ಯದ ಮುಖಂಡರು ಇವತ್ತೇನು ನಿಮ್ ಬಣ್ಣ ಬಣ್ಣ ಸೋಗ ಹಾಕೊಂಡ್ ಬರ್ತಾವಲ್ಲ, ಆ ಪುಣ್ಯಾತ್ಮರೆಲ್ಲ ಎಲ್ಲಿದ್ರು ಅವತ್ತು ನೀವೇ ಯೋಚನೆ ಮಾಡಬೇಕು. ನಮ್ಮದೇ ಜಿಲ್ಲೆಯ ಎಸ್.ಎಂ. ಕೃಷ್ಣ ಸಾಹೇಬರು ನೋಡಿದ್ದೀವಿ, ನಮ್ಮದೇ ಜಿಲ್ಲೆ ಯಡಿಯೂರಪ್ಪ ಸಾಹೇಬರು ನೋಡಿದ್ದೀವಿ. ನಾನು ಅವರೇನು ಮಾಡೇ ಇಲ್ಲ ಅಂತ, ಅವರ ಅಂತ್ಯಕ್ಕೆ, ಅವರ ಯೋಗ್ಯತೆಗೆ, ಅವರ ಸಮಾಧಾನಕ್ಕೆ ಅವತ್ತಿನ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಆದ್ರೆ ಯಾರೋ ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಇವತ್ತು ಮಂಡ್ಯ ಜಿಲ್ಲೆ ಬಗ್ಗೆ, ರೈತರ ಬಗ್ಗೆ ಮಾಡಿದ್ದು ಅದು ಕುಮಾರಸ್ವಾಮಿ.